ಮೂವಿ ಕ್ಯಾಂಪಸ್ಗೆ ನಿಮ್ಗೆಲ್ಲ ಸ್ವಾಗತ. ಶರತ್ ಅವರೇ, ಹೇಳಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದೀರಲ್ವಾ? ಆಕ್ಟಿವ್ ಇದೀನಿ. ತುಂಬಾ ಶಾಂತಿ ಕ್ರಾಂತಿ ಬಗ್ಗೆ ತುಂಬಾ ಮೆಸೇಜ್ಗಳು, ಹೌದೌದು, ವಿಡಿಯೋಗಳು, ಕ್ರಾಂತಿಕಾರಕ ಇದುಗಳು, ಕಮೆಂಟ್ಸ್ಗಳು ಬರ್ತಾ ಇದೆ. ರಿಲೀಸ್ ಮಾಡಿ ಮಾಡಿ ಮಾಡಿ. ಹೌದೌದು, ಬಾಲಾಜಿ ಅವ್ರದ್ದು ವಿಡಿಯೋ ನೋಡಿದ್ರ? ಅವರು ಸ್ಪಷ್ಟನೆ ಕುರಿತಾಗಿ ಸ್ಪಷ್ಟನೆ ಕೊಟ್ಟಿದ್ರು. ಹೌದೌದು, ನೆಗೆಟಿವ್ ಎಲ್ಲ ಇದಾಗ್ಬಿಟ್ಟಿದೆ, ಕರ್ಗೋಗಿದೆ. ಹೌದೌದು, ಇನ್ನು ತುಂಬಾ ಕೆಲಸಗಳಾಗ್ತದೆ. ನಾಳೆಯಿಂದಾನೇ ಸ್ಟಾರ್ಟ್ ಮಾಡಿದ್ರು ನಮ್ಗೊಂದು ವರ್ಷದ ಮೇಲೆ ಕೆಲಸಗಳಾಗುತ್ತೆ ಇನ್ನು ರಿಲೀಸ್ ಮಾಡೋಕೆ. ಯಾಕಂದ್ರೆ ಅವ್ರೇನಕ್ಕೆ ಹೇಳಿದ್ರು ಅಂತಂದ್ರೆ ನೆಕ್ಸ್ಟ್ ಮಂತ್ ರಿಲೀಸ್ ಆಗುತ್ತೆ, ದೀಪಾವಳಿಗೆ ರಿಲೀಸ್ ಆಗುತ್ತೆ, ನ್ಯೂ ಇಯರ್ಗೆ ರಿಲೀಸ್ ಆಗುತ್ತೆ ಅಂತ ಅವ್ರ ಪಾಡಿಗೆ ಅವರು ಜನ ಎಲ್ಲ ಬರಿತಾ ಇದ್ರಲ್ಲ, ಅದಕ್ಕೋಸ್ಕರ ಅವರೊಂದು ಕರೆಕ್ಟ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಶಾಂತಿ ಕ್ರಾಂತಿ ಸಿನಿಮಾ ಆ ಕಾಲಕ್ಕೆ ಬಹಳ ಟೆಕ್ನಿಕಲಿ ಬಹಳಷ್ಟು ತುಂಬಾ ಅಪ್ಡೇಟ್ ಆಗಿ ಬಂದಿರುವಂತ ಪಿಕ್ಚರ್ ಅದು. ಹೌದೌದು, ಇವತ್ತಿಗ ಸಿನಿಮಾ ನೋಡಿದ್ರೆ ಅಂದ್ರೆ ಇವಾಗಿನ ತಂತ್ರಜ್ಞಾನದ ಜೊತೆ ಆ ಕಾಲದಲ್ಲಿ ಏನಿರ್ಲಿಲ್ಲ. ಹೌದು, ಅಷ್ಟೊಂದು ಟೆಕ್ನಾಲಜಿ ಮುಂದುವರೆದಿರಲಿಲ್ಲ. ಪ್ಯಾನ್ ಇಂಡಿಯಾ ಮೂವಿ ಆಗಿತ್ತು ಅದು. ಅದು ಸೋಲ್ಬಾರ್ದಾಗಿತ್ತು. ಬಹುಶಃ ಈ ಟೈಮಲ್ಲಿ ಬಂದಿದ್ರೆ ಅದು ಗೆಲ್ತಿತ್ತೇನೋ ಗೊತ್ತಿಲ್ಲ. ಬಟ್ ಸುಮಾರು ಬಂಡವಾಳ ಹಾಕಿ ಆಮೇಲೆ ಎಲ್ಲ ನಾಗಾರ್ಜುನ, ರಜನಿಕಾಂತ್ ಅವರನ್ನೆಲ್ಲ ಕರ್ಕೊಂಡು ಬಂದಿರೋದ್ರಿಂದ ಇನ್ನಷ್ಟು ಇದಾಗಿತ್ತು ಅಂತ ಎಲ್ಲ ಗೊತ್ತು ವಿಷಯ. ಅದು ನಾವು ಹೊಸದಾಗಿ ನೋಡೋದು ಬೇಡ. ಆದ್ರೆ ಒಂದೊಂದ್ಸರಿ ಅದ್ ನೋಡಿದ್ರೆ ಸೋತಿತ್ತಲ್ಲ ಅನ್ನೋದು ನಮ್ಗೆ ಒಂಥರ ಇದಾಗ್ಬಿಡುತ್ತೆ, ಬೇಜಾರಾಗುತ್ತೆ. ಯಾಕಂದ್ರೆ ರವಿಚಂದ್ರನ್ ಅಷ್ಟೊಂದು ಶ್ರಮ ಪಟ್ಟು, ಅದು ಶೂಟಿಂಗ್ ಅಷ್ಟು ಈಸಿ ಇರ್ಲಿಲ್ಲ. ಅಂದ್ರೆ ರವಿಚಂದ್ರನ್ ಅಷ್ಟೊಂದು ಶ್ರಮ ಪಟ್ಟು, ಅದು ಶೂಟಿಂಗ್ ಅಷ್ಟು ಈಸಿ ಇರ್ಲಿಲ್ಲ ಅಂತ. ಯಾಕಂದ್ರೆ ನಮಗೂ ಗೊತ್ತಾಗುತ್ತೆ, ಯಾರಿಗಾದ್ರೂ ಗೊತ್ತಾಗುತ್ತೆ ವಿಷಯ. ಹೌದು, ಅಂದ್ರೆ ಆವತ್ತಿನ ಕಾಲದಲ್ಲಿ ಎಷ್ಟು ಜನ ಮಕ್ಕಳನ್ನ ಕರ್ಕೊಂಡ್ ಬಂದು ಹಾಡಲ್ಲಾಗ್ಲಿ ಇದ್ರಲ್ಲಾಗ್ಲಿ ಎಲ್ಲ ಬ್ಯುಸಿ ಆಗಿದ್ದವರು. ರಜನಿಕಾಂತ್, ನಾಗಾರ್ಜುನ, ಆಮೇಲೆ ಹೀರೋ ರೋಲ್ನ ಬೇರೆ ಬೇರೆ ಭಾಷೆಲಿ ಅವ್ರವ್ರು ಮಾಡಿದ್ರಲ್ವಾ. ಸೊ ಪ್ರತಿ ಸಾರಿ ಅವರು ಡಬ್ಬಿಂಗ್ ಮಾಡಿರ್ಲಿಲ್ವಲ್ಲ, ಡಬ್ಬಿಂಗ್ಗೋಸ್ಕರ ಮಾಡಿರ್ಲಿಲ್ಲ ಆ ಮೂವಿ. ಅವ್ರವ್ರ ಭಾಷೆಯಲ್ಲಿ ತೆಗೆದು. ರವಿಚಂದ್ರನ್ ಜೊತೆ ರಮೇಶ್ ಒಂದು ಪಾತ್ರ ಇತ್ತಲ್ವಾ, ಅದನ್ನ ಬೇರೆ ಭಾಷೆಯಲ್ಲಿ ಮಾತ್ರ ಎಲ್ಲದ್ರಲ್ಲೂ ರವಿಚಂದ್ರನ್ನೇ ಮಾಡಿದ್ರು. ಸೊ ಅಲ್ಲೂ ಸಮಸ್ಯೆನೆ, ಯಾಕೆಂತಂದ್ರೆ ಅದನ್ನೇ ಇಟ್ಕೊಳಕ್ ಆಗಲ್ಲ. ಸೇಮ್ ರವಿಚಂದ್ರನ್ ಏನ್ ಮಾತಾಡಿದ್ರೆ ಅದ್ ಇಟ್ಕೊಳಕ್ ಪ್ರತಿ ಭಾಷೆಯಲ್ಲಿ ಅವ್ರು ಮಾತಾಡ್ಬೇಕಾಯ್ತು, ಪ್ರತಿ ಸೀನ್ ಅಲ್ಲಿ ಅವ್ರು ಇರ್ಬೇಕಾಯ್ತು. ಅದೊಂದು ಸಮಸ್ಯೆ. ಆಮೇಲೆ ಮಕ್ಕಳದ್ ನೀವ್ ಹೇಳಿದ್ರಾಗ್ಲಿ, ಪ್ಯಾಲೇಸ್ ಗ್ರೌಂಡ್ ಅಲ್ಲಿ, ಆ ಬಿಸಿಲಲ್ಲಿ. ಪ್ಯಾಲೇಸ್ ಗ್ರೌಂಡ್ ಅಲ್ಲ, ಯಾವ್ದೋ ಪ್ಯಾಲೇಸ್ ಮುಂದೆನೆ, ಪ್ಯಾಲೇಸ್ ಮುಂದೆ ಅಷ್ಟು ಜನ ಮಕ್ಕಳನ್ನ ಮೇಂಟೈನ್ ಮಾಡೋದು. ನೋಡ್ಕೊಳ್ಳೋರು ಎಷ್ಟೇ ಜನ ಇದ್ರೂನು ಒಬ್ಬ ಡೈರೆಕ್ಟರ್ ಆಗಿ ಚಾಲೆಂಜ್ ಯಾವ ತರ ಇತ್ತು ನೋಡಿ. ಅದು ಲಾಸ್ಟಿಗೆ ಆ ಮಕ್ಕಳೆಲ್ಲ ಒಂಥರ ಇದಾಕಿ ಅಲ್ಲಿ ಇದ್ ಮಾಡೋ ರೀತಿಯಲ್ಲೆಲ್ಲ ಇತ್ತಲ್ಲ, ಕ್ಲೈಮ್ಯಾಕ್ಸ್ ಸೀನ್ಗಳು ಅಷ್ಟೇ. ಅದೆಲ್ಲ ಬಾರಿ ಟೆಕ್ನಿಕಲಿ ತುಂಬಾ ಅಪ್ಡೇಟ್ ಆಗಿರುವಂತ ಒಂದು ಕಥೆ. ಟೆಕ್ನಿಕಲಿ ಅಂದಾಗ ನನಗೆ ಒಂದು ಸೀನ್ ನೆನಪಾಗುತ್ತೆ. ಅದರಲ್ಲಿ ಒಂದು ಹಾಡಿನ ಸೀನ್ ಅಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಸೀನ್ ಬರುತ್ತೆ. ಅಂದ್ರೆ ಬೈಕ್ ಮೇಲೆ ಜೂಹಿ ಚಾವ್ಲಾ ಮತ್ತು ರವಿಚಂದ್ರನ್ ಹೋಗ್ಬೇಕಾದ್ರೆ ಅವ್ರ ಫ್ಲಾಶ್ ಬ್ಯಾಕ್ ಅಲ್ಲಿ ಹುಡುಗರು ಅಂದ್ರೆ ನಾಯಕ ಮತ್ತು ನಾಯಕ ಚೈಲ್ಡ್ ಆರ್ಟಿಸ್ಟ್ ಅವ್ರನ್ನ ತೋರಿಸಿದಂಗೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಮರ್ಜ್ ಮಾಡ್ಬಿಟ್ಟು ಎರಡು ಸೀನ್. ಆ ಕಾಲದಲ್ಲಿ ಗ್ರಾಫಿಕ್ಸ್ ಇರ್ಲಿಲ್ಲ, VFX ಇರ್ಲಿಲ್ಲ, ಅಂತೂ ಬಿಡಿ ಇವಾಗ ಬಂದಿರೋದು. ಆ ಟೈಮಲ್ಲಿ ಎಡಿಟಿಂಗ್ ತಂತ್ರಜ್ಞಾನ ಬಳಸ್ಕೊಂಡು ಅಷ್ಟೆಲ್ಲ ಮಾಡಿದ್ದಾರೆ ಅಂತಂದ್ರೆ ತಲೆ ಹೆಂಗೆ ಅಂತ ರವಿಚಂದ್ರನ್ ಅವರು ಒಂದು ಟೆಕ್ನಿಕಲ್. ಅದರಲ್ಲಿ ಒಬ್ರು ನೀವು ಹೇಳದ ನಿಮ್ಗೆ ಗೊತ್ತಿರೋ ಹಂಗೆ ಅದು ಒಂದು ಸುನಿಲ್. ಹೌದು, BK ಸುಮಿತ್ರಾ ಅವ್ರ ಮಗ ಸುನಿಲ್. ಆಮೇಲೆ ಅನುಪ್ರಭಾಕರ್ ಗೊತ್ತಲ್ವಾ, ಹೀರೋಯಿನ್. ಅವರು ಚಿಕ್ಕ ಹುಡುಗಿ ಪಾತ್ರ ಮಾಡಿರೋದು. ಅಂದ್ರೆ ಜಸ್ಟ್ ಒಂದ್ ಸೀನ್ ಅಲ್ಲಿ ಬರುತ್ತೆ. ಅಂದ್ರೆ ಸುಮಾರು ಇದೆ ಆ ಸಿನಿಮಾದಲ್ಲಿ. ಟೆಕ್ನಿಕಲಿ ಚೆನ್ನಾಗಿರೋ ಬೇಕಾದಷ್ಟು ಇದೆ ಅಲ್ಲಿ. ಇವತ್ತಿನ ಟೆಕ್ನಾಲಜಿಯನ್ನ ಯೂಸ್ ಮಾಡ್ಕೊಂಡು ಅದನ್ನ ಅಪ್ಗ್ರೇಡ್ ಮಾಡೋದಿದೆಯಲ್ಲ, ಅದು ತುಂಬಾನೇ ಕಷ್ಟದ ಕೆಲಸ. ಆ ಒಂದು ಇದನ್ನ ಎಲ್ಲ ಫಸ್ಟ್ ಇಂದ ಮಾಡ್ಬೇಕಂತಲ್ಲ, ಆ ಫೀಲಿಂಗ್ ಅನ್ನ ತಿರ್ಗಾ ಅಲ್ಲಿ ಇವತ್ತಿನ ಸ್ಕ್ರೀನು ಮಲ್ಟಿಪ್ಲೆಕ್ಸ್ ಅಲ್ಲಿ ಅಡ್ಜಸ್ಟ್ ಆಗುವ ಹಾಗೆ ಮಾಡೋದಿದೆಯಲ್ಲ. ಅದೇ ತಂತ್ರಜ್ಞಾನ ಇವಾಗ ಎಷ್ಟೇ ಮುಂದುವರೆದ್ರೆ ಖರ್ಚು ತುಂಬಾ ಬೀಳುತ್ತೆ ಅಂತ ಅದನ್ನ ಹೇಳಿದ್ರು ಅವ್ರು ವಿಡಿಯೋ. ಟೈಮ್ ಹಿಡಿಯುತ್ತೆ, 1 ವರ್ಷ ಹಿಡಿಯುತ್ತೆ. ಆಲ್ಮೋಸ್ಟ್ ಒಂದು ಹೊಸ ಮೂವಿ ಮಾಡಿರೋ ರೀತಿನೇ ಬರುತ್ತೆ. ಯಾಕಂದ್ರೆ ಎಲ್ಲಾನು DTS, ಇದು ಡಾಲ್ಬಿ ಅಟಮಸ್ ಎಲ್ಲ ಮಾಡ್ಬೇಕು ಅಂದ್ರೆ ಫಸ್ಟ್ ಇಂದ ಮಾಡ್ಬೇಕು. ಆಮೇಲೆ ಇದು DI ಅಷ್ಟೇ ಫಸ್ಟ್ ಇಂದ ಮಾಡ್ಬೇಕು. ಆಲ್ಮೋಸ್ಟ್ ಒಂದು ಶೂಟಿಂಗ್ ಬಿಟ್ಟು ಎಲ್ಲಾನು ಮಾಡ್ಬೇಕಲ್ಲ, ಶೂಟಿಂಗ್ ಒಂದ್ ಮಾತ್ರ ಮಾಡಂಗಿಲ್ಲ ಅಷ್ಟೇ ಯಾವ್ದೇ ಕಾರಣಕ್ಕೂ. ಅದು ಈಗ ಅಷ್ಟಲ್ದೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರಲ್ಲ, ಎಲ್ಲರೂ ಬಂದು ಮಾತಾಡ್ತಾರೆ, ಸ್ಕೂಲ್ ಮಾಸ್ಟರ್ಗಳು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ. ಓಕೆ ಅಪ್ಪ, ಇಷ್ಟೆಲ್ಲ ಮಾಡಿ ಆದ್ಮೇಲೆ ಅಕಸ್ಮಾತ್ ಅವರು ಥಿಯೇಟರ್ಗೆ ಬಂದು ನೋಡ್ತಾರೆ ಅನ್ನೋದು ಅಷ್ಟ್ರ ಮಟ್ಟಿಗೆ ಕನ್ಫರ್ಮ್ ಇರಲ್ಲ. ಹಾಕಿದ ಬಂಡವಾಳ ಬರುತ್ತೆ ಅನ್ನೋದು ಗ್ಯಾರಂಟಿ. ಹೌದೌದು, ಯಾಕೆಂತಂದ್ರೆ ಹೆಚ್ಚು ಕಡಿಮೆ ಒಂದು ಸ್ಮಾಲ್ ಬಜೆಟ್ ಮೂವಿ ಮಾಡುವಷ್ಟು ಬಜೆಟ್ ವರ್ಷ ಆದ್ಮೇಲೆ ಬರುತ್ತೆ ಅಂತ ಇಟ್ಕೊಳ್ಳಿ. ಈಗ ಅಷ್ಟೆಲ್ಲ ಖರ್ಚು ಮಾಡಿ ಅವ್ರು 1 ವರ್ಷ ತಕೊಂಡು ಟೈಮ್ ತಕೊಂಡು ಇದನ್ನ ಕಂಪ್ಲೀಟ್ ರೆಡಿ ಮಾಡ್ತಾರೆ.
ನೆಕ್ಸ್ಟ್ ಇಯರ್ ಯಾವಾಗಲೂ ಬರುತ್ತೆ, ದೀಪಾವಳಿಗೂ ಮತ್ತೊಂದಕ್ಕೂ ಬರುತ್ತೆ, ಆವಾಗ ಜನಕ್ಕೆ ಅದೇ ಕ್ರೇಜ್ ಇರುತ್ತಾ ಅನ್ನೋದು ಗೊತ್ತಿಲ್ಲ. ಹೌದೌದು, ಅದು ವಿಷಯ. ಬೇರೆ ಫಿಲಮ್ ರಿಲೀಸ್ ಮಾಡ್ದಂಗೆ ಇದು ಅಲ್ಲ. ಈಗ ಒಂದ್ ವಾರ ಮಾಡಿದ್ರೆ ಅದು ಹಾಕಿದ ದುಡ್ಡು ಬರಲ್ಲ, ಒಂದ್ ವಾರ ಓಡ್ತು ಒಂದು 1 ಕೋಟಿ ಮೇಲೆ ಬೇಕು ಅಂತ ಹೇಳ್ತಿದ್ರು ಆಲ್ಮೋಸ್ಟ್. ಅದ್ರಲ್ಲಿ ಒಂದ್ ವಾರ ಓಡಿದ್ರೆ ಅದನ್ನ ಹಾಕಿದ ಬಂಡವಾಳನ ರಿಕವರಿ ಮಾಡ್ಕೊಳಕ್ಕೂ ಆಗಲ್ಲ. ಅವಾಗ ಏನ್ ಮಾಡ್ತೀರಾ? ಅದು ಪ್ರಾಕ್ಟಿಕಲ್ ಥಿಂಗ್. ಹೌದು, ಆದ್ರೂ ಬರ್ಲಿ, ನಮ್ಮ ಉದ್ದೇಶನೂ ಅದೇ. ಯಾಕಂದ್ರೆ ಇವತ್ತಿನ ಪೀಳಿಗೆ ಜನ ನೋಡ್ಲಿ ಥಿಯೇಟರ್ ಅಲ್ಲಿ ಮತ್ತೆ. ಯಾಕಂದ್ರೆ ಇವಾಗ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಇದೆ ಅಥವಾ ಟಿವಿಯಲ್ಲಿ ಬರ್ತಾ ಇದೆ. ಆಗ ದೊಡ್ಡ ಪರದಲ್ಲಿ ನೋಡೋ ಮಜಾನೇ ಬೇರೆ ಇರುತ್ತೆ ನೋಡಿ. ಆ ಟೆಕ್ನಿಕಲ್ ಆಕ್ಸೆಪ್ಟ್ಸ್ ಎಲ್ಲ ಕರೆಕ್ಟ್ ಆಗಿ ಕಾಣ್ಬೇಕು ಅಂತಂದ್ರೆ ದೊಡ್ಡ ಪರದಲ್ಲೇ ನೋಡ್ಬೇಕು. ನಾವೆಲ್ಲ ನೋಡಿದ್ವಿ, ಅದನ್ನ ವಿಟ್ನೆಸ್ ಮಾಡಿದ್ವಿ ಮುಂಚೆನೆ. ನನಗೆ ಆಕ್ಚುಲಿ ಆ ಟೈಮಲ್ಲಿ ಅದು ಗೆಲ್ಬೇಕಾಗಿತ್ತು ಆಕ್ಚುಲಿ ಸಿನಿಮಾ. ಆದ್ರೂ ಏನು ಖುಷಿ ಅಂತಂದ್ರೆ ರವಿಚಂದ್ರನ್ ನಿರ್ದೇಶನದ ಬಗ್ಗೆ, ಟೆಕ್ನಿಕಲ್ ನಾಲೆಜ್ ಬಗ್ಗೆ ಇವತ್ತಿನ ಜನಕ್ಕೆ ಅಂದ್ರೆ ಗೊತ್ತಾಯ್ತಲ್ಲ, ಅಂದ್ರೆ ಆ ಪ್ರಶಂಸೆ ಇವಾಗ ಬರ್ತಾ ಇದೆಯಲ್ಲ. ಆ ಟೈಮಲ್ಲಿ ಯಾಕಪ್ಪ ಈ ಫಿಲಮ್ ಮಾಡಿದ್ರು, ಸುಮ್ನೆ ಅಪ್ಪನ ದುಡ್ಡು ಹಾಳು ಮಾಡಿದ್ರು ಅಂತ ಎಲ್ಲ ಬೈತಾ ಇದ್ರು ಆ ಟೈಮಲ್ಲಿ. ಆದ್ರೆ ಇವತ್ತೇ ನೋಡಿ ಅದು. ಇವತ್ತಿನ ಜನರೇಷನ್ಗೆ ಆ ಟೆಕ್ನಾಲಜಿ ಅವನು ಮಾಡಿರೋ ಕೆಲಸದ ಬಗ್ಗೆ ಅಪ್ರಿಸಿಯೇಷನ್ ಮಾಡ್ತಾ ಇದ್ದಾರೆ ಅನ್ನೋದೇ ಸಂತೋಷದ ವಿಷಯ. ಒಳ್ಳೆ ಫಿಲಮ್ ಇನ್ನೊಮ್ಮೆ ರಿಲೀಸ್ ಆದ್ರೆ ಚೆನ್ನಾಗಿರ್ತಿತ್ತು. ಬಟ್ ಅದೇ ಸಮಸ್ಯೆಗಳು ಇದೆ, ಎಲ್ಲ ವಿಷಯಗಳು ಬರುತ್ತೆ ಅಂತ. ಒಂದೇ ಫಿಲಮ್ ಅಲ್ಲ, ಎಲ್ಲಾ ಫಿಲಮ್ಗಳು, ಈಗ ರಣಧೀರ ಇರಬಹುದು, ಪ್ರೇಮಲೋಕ ಇರಬಹುದು, ರಾಮಾಚಾರಿ ಇರಬಹುದು, ಎಲ್ಲವೂ ಕೂಡ ಇವತ್ತಿನ ಜಮಾನಕ್ಕೆ ಥಿಯೇಟ್ರಿಗೆ ಬಂದ್ರೆ ಚೆನ್ನಾಗಿರುತ್ತೆ ಅಂತಾನೆ ನಾವು ಹೇಳ್ತೀವಿ. ಕರೆಕ್ಟ್. ಆದ್ರೆ ಅದು ಪ್ರಾಕ್ಟಿಕಲಿ ಆಗ್ಬೇಕಾದ್ರೆ ತುಂಬಾ ಕೆಲಸಗಳು ಹಿಡಿತವೆ. ಅದಕ್ಕೆ ಸರಿಯಾಗಿ ಅವಾಗ ರೀಲ್ ಬಳಸಿ ಮಾಡಿರೋದ್ರಿಂದ ಸ್ವಲ್ಪ ಡಿಜಿಟಲ್ ಇದ್ರೆ ಏನೋ ಮಾಡ್ಬೋದಾಗಿತ್ತು. ಅವಾಗಿನ ಇದ್ರಲ್ಲಿ ಎಲ್ಲವೂ ನೆಗೆಟಿವ್ ರೀಲು ಅದನ್ನ ಹಾಕಿ ಮಾಡಿರೋದ್ರಿಂದ ಇವತ್ತಿನ ಜನರೇಷನ್ಗೆ, ಇವತ್ತಿನ ಟೆಕ್ನಾಲಜಿಗೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ಟೈಮ್ ಹಿಡಿಯತ್ತೆ. ಯಾರಿಗೂ ಅಷ್ಟು ಸುಲಭದಲ್ಲಿ ಇಲ್ಲ. ಬರ್ಲಿ, ಬಂದಾಗ ನಾವು ಹೇಳೋದು ಏನಂದ್ರೆ, ರವಿಚಂದ್ರನ್ ಇನ್ನು ಮುಂದಿನ ದಿವಸದಲ್ಲಾದ್ರೂ ಒಳ್ಳೆ ಇನ್ನಷ್ಟು ಒಳ್ಳೆ ಮೂವಿ ಕೊಡ್ಲಿ. ಏನೋ ಇವತ್ತಿನ ಜನರೇಷನ್ಗೆ ಅಪ್ಡೇಟ್ ಆಗುವಂತ ಒಂದು ಮೂವಿಗಳನ್ನೆಲ್ಲ ಕೊಡ್ಲಿ.